ಬಾಮ ನಾವು ಬ್ಲಾಗ್ ಮಾಡೋಣ. ಇಷ್ಟು ದಿನ ನಾನು ಮಾಡ್ತಾ ಇದ್ದೆ, ಇಲ್ಲ ನಾನು ವಿಡಿಯೋ ಮಾಡ್ತೀನಿ. ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದೀಯಾ? ಆಮೇಲೆ ಪಾಪುಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋದೈತೆ ಅಂತ ಹಾಕ್ಬಿಟ್ಟು ದಂಟು ಸೊಪ್ಪು ಹಾಕ್ಬಿಟ್ಟು ಸಿಲ್ಕೂರೆ ಸೊಪ್ಪು ಅಲ್ಲ ಬಟರ್ ಫ್ರೂಟ್ ತಾನೇಮ್ಮ. ಬೆಳಗ್ಗೆ ಹೇಳ್ತಾನೆ ಇದ್ದೀನಿ ಒಗಿತೀನಿ ಅಂತ. ನಮ್ಮ ಪಾಪ ಬೇಡಮ್ಮ ನೀನು ಹೋಯ್ದೆ ಅಂತೇಳಿ ಅದನ್ನ ಯೂಟ್ಯೂಬಲ್ಲ ಸರಿಯಾದ ಟೈಮ್ಗೆ ಹಾಕಿ ಅದು ವ್ಯೂಸ್ ಬರಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ತಲೆ ಸುತ್ತ ಬಂದು ಬಿದ್ದು ಎಷ್ಟು ಮೈ ಅಮ್ಮ ಲೈಫ್ ಅಂತ ಹೇಳ್ಬಿಟ್ಟು ಇಷ್ಟು ಬಟ್ಟೆ ಇಕ್ಕೊಂಡು ನೆಮ್ಮದಿಗೆ ಅಡ್ಕಿಲ್ಲ ಹಾಕೊಂಡು ಏನು ಹೆಲ್ಪ್ ಮಾಡಿದೆ ಅಮ್ಮ? ಹೆಂಗೆ ನಾವು ಮಧ್ಯಾಹ್ನದ ಇಷ್ಟೊಂದು ಗಿಡಗಳು ಐತೆ, ನಾವು ಎಷ್ಟು ಪರಿಸರ ಪ್ರೇಮಿಗಳಂತ ಗೊತ್ತಾಗೋದು ಬೇಡ ಜನಗಳಿಗೆ. ಉಪ್ಪು ಹಾಕ್ಬಿಟ್ಟು ಅಮ್ಮ ನಿನ್ನ ಸವಿರುಚಿ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ. ಡೇ ಇನ್ ಮೈ ಲೈಫಾ, ಡೇ ಇನ್ ಮೈ ಅಮ್ಮ ಲೈಫಾ. 1 ವೀಕ್ ಆದಮೇಲೆ ಇದ್ರದ್ದು ಅವಸ್ಥೆ ನೀವೇ ನೋಡ್ಕೋಬೋದು ಯಾವ ಥರ ಕಷ್ಟು ಆಯಸ್ ಜಾಸ್ತಿ ಆಗ್ತಿದೆ ಮನುಷ್ಯನಿಗೆ, ಎಷ್ಟು ದಪ್ಪವಾಗಿದೆ ಅಂತ ಹೇಳ್ಬಿಟ್ಟು. ಒಂದು ಮುದ್ದೆ ಬಸ್ಸಾರು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಇವತ್ತಿನ ಮಧ್ಯಾಹ್ನ ಇವಾಗ 2 ಗಂಟೆ ಆಗಿದೆ. 2 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಆಗಿ ಮೈಕ್ ಸ್ನಾನ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ರೆಡಿ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ ಅಂತ ಹೇಳಿದ್ರೆ, ಒಂದು ರ್ಯಾಂಡಮ್ ಆಗಿ ಡೇ ಇನ್ ಮೈ ಲೈಫ್ ಥರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ತಲೆಗೆಲ್ಲ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೆ, ಒಂಥರ ಫ್ರೆಶ್ ಆಗಿ ಅನಿಸ್ತಾ ಇರಲಿಲ್ಲ. ಸೊ ಫ್ರೆಶ್ ಆಗಿ ಅವ್ರಿಗೂ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಮಾಡಿರಲಿಲ್ಲ. ಸೊ ಇವಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಐ ಹೋಪ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡಿದರು ನನಗೆ, ನಿಮ್ಮ ಮೂಗು ಯಾಕೆ ಇಷ್ಟು ದಪ್ಪವಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಸಾಕಷ್ಟು ಜನ ಕೇಳ್ತಿದ್ರು, ಮುಖ ಯಾಕೆ ಇಷ್ಟು ಪಿಂಪಲ್ಸ್ ಬಂದಿದೆ, ಈ ಥರ ಎಲ್ಲ ಹಲವಾರು ಕ್ವಶನ್ಸ್ನೆಲ್ಲ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಹಂಗೆ ರ್ಯಾಂಡಮಾಗಿ ಇವತ್ತಿನ ವ್ಲಾಗ್ ನಾನು ಇಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಸೊ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಪವರ್ ಬರುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಬಂದುಬಿಟ್ಟು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಏನಕ್ಕೆ ನನ್ನ ಮೂಗಿಷ್ಟು ದಪ್ಪವಾಗಿದೆ ಅಂತೇಳಿ ಹೇಳ್ತೀನಿ. ಸೊ ನನ್ನ ತಮ್ಮ ನಿನಗೆ ರೇಗಿಸ್ತಾ ಇರ್ತಾನೆ, ಈ ನಡುವೆ ಅಂತೂ ಜಾಸ್ತಿಯಾಗಿ ಹೋಗಿದೆ ಅವನು. ಯಾವಾಗ ನೋಡಿ ಏನು ನಿನ್ನ ಮೂಗು ಅಷ್ಟು ದಪ್ಪ ಇದೆ ಅಂದ್ಬಿಟ್ಟು, ಮೂಗು ಎಷ್ಟು ದಪ್ಪ ಇದೆ ಅಂಥೇಳಿ ಬಂದು ಹಿಂಗೆ ಅಳತೆ ಮಾಡಿ ಎಲ್ಲ ನಗಿತಾ ಇರ್ತಾನೆ, ನಗಾಡ್ತಿರ್ತಾನೆ ಅವನು ಯಾವಾಗ್ಲೂ. ನನಗೂ ಕಣ್ಣನ್ನು ಎತ್ಕೊಂಡ್ರೆ ಏನಪ್ಪ ಇದು ಇಷ್ಟೊಂದು ದಪ್ಪ ಆಗಿಬಿಡ್ತು ಅಂತ ಅನಿಸುತ್ತೆ. ಬೇಸಿಕಲಿ ಜನರಲ್ಲಿ ನನಗಿರೋದು ಸ್ವಲ್ಪ ದಪ್ಪನೇ, ಆದರೆ ಇವಾಗ ಪ್ರೆಗ್ನೆಂಟ್ ಟೈಮಲ್ಲಂತೂ ಹೆವಿ ದಪ್ಪ ಆಗಿಬಿಟ್ಟಿದೆ. ಮುಖದಲ್ಲಿ ಅರ್ಧ ಮೂಗೆ ಕಾಣ್ತೈತೆ ಆ ಥರ ಆಗ್ಬಿಟ್ಟೈತೆ. ಸೊ ಏನಕ್ಕೆ ಅಂತ ಹೇಳ್ತೀನಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ರೆಗ್ನೆಂಟ್ ಆಗಿ ಒಂದು 4 ಮಂತ್ಸ್ ಕಂಪ್ಲೀಟ್ ಆಗಿ 5th ಮಂತ್ ಬೀಳೋ ಟೈಮಲ್ಲಿ 5th ಮಂತಿಂದನೇ ಆಮೇಲೆ ಇಷ್ಟಿತ್ತು ಹಂಗೆ ಹಿಂಗೆ ಆಗ್ಬಿಡ್ತು. ಸೊ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತೆ, ಅಂದರೆ ತುಂಬ ಜನ ಹೇಳಿದ್ರು ನಮ್ಮ ಮನೆ ಹತ್ರ ಕೂಡ, ಹೀಗೆ ಕೆಲವೊಬ್ಬರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಮನೆ ಹತ್ರ ಒಂದು ಎಕ್ಕ ಹಾಗೆ ಅಂತೆ, ಮೊದಲನೇ ಮಗುಗೆ ಮೂಗು ದಪ್ಪ ಆಗಿಬಿಟ್ಟಿತ್ತಂತೆ, ದಪ್ಪ ಆಗಿತ್ತು, ಕಪ್ಪಗಾಗ್ಬಿಟ್ಟಿದ್ರು ಅಂತ ಹೇಳಿದ್ರು. ಕೆಲವೊಂದು ಹಾರ್ಮೋನಲ್ ಚೇಂಜಸ್ಸಿಂದ ಪ್ರೆಗ್ನೆಂಟ್ ಟೈಮಲ್ಲಿ ಕೆಲವೊಬ್ರು ಸಣ್ಣ ಆಗ್ಬೋದು, ಕೆಲವೊಬ್ರು ದಪ್ಪ ಆಗ್ಬೋದು, ಕಪ್ಪಗಾಗ್ಬೋದು, ಕತ್ತತ್ರ ಎಲ್ಲ ಬ್ಲ್ಯಾಕ್ ಮಾರ್ಕ್ಸ್ ಬರ್ಬೋದು, ಪಿಂಪಲ್ಸ್ ಬರ್ಬೋದು, ಈ ಥರ ಹಲವಾರು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ನಿಜನೇ. ನನಗೆ ಇಲ್ಲಿ ಬ್ಲ್ಯಾಕ್ ಕತ್ತು ಸುತ್ತು ಹಾಗೆ ಇದೆ. ಬಿಸಿಲೋಗಿ ಮೋಡ ಬಂದ ತಕ್ಷಣ ಬೆಳಕು ಕಮ್ಮಿ ಆಗೋಯ್ತಲ್ಲ. ಸೊ ಆ ಹಾರ್ಮೋನಲ್ ಚೇಂಜಸ್ಸಿಂದ ಅದರ ಆಗೋದಂತೆ ಕೆಲವೊಬ್ಬರಿಗೆ. ಮತ್ತು ಪಿಂಪಲ್ಸ್ ಅಂತೂ ಹೆವಿಯಾಗಿ ಹೋಗಿದೆ. ಎಷ್ಟು ಅಂತ ಹೇಳಿದ್ರೆ ಇದು ನನಗೆ 4th ಮಂತಲ್ಲೇ ಸ್ಟಾರ್ಟ್ ಆಗೋಯಿತು. ನಾನು ಅಂದ್ಕೊಂಡೆ ಟ್ಯಾಬ್ಲೆಟ್ಸಿಂದ ಇರ್ಬೋದು ಅಂತ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಟ್ಯಾಬ್ಲೆಟ್ಸ್ ಆಗೋದೇ ಇಲ್ಲ. ನನಗೆ ಯಾವಾಗಲೂ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೇ ಇಲ್ಲ. ಸೊ ಟ್ಯಾಬ್ಲೆಟ್ಸಿಂದನೇ ಹೀಗೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ನ ಕೂಡ ಸ್ಟಾಪ್ ಮಾಡೋಣ ಅಂತ ಹೇಳಿ ನೋಡಿದೆ. ಆಮೇಲೆ ಹೋಗಿ ಡಾಕ್ಟರ್ನ ಕೇಳಿದ್ದಕ್ಕೆ ಟ್ಯಾಬ್ಲೆಟ್ಸಿಂದ ಏನೂ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ಅಂದ್ಕೊಂಡೆ ಹೀಟಿಗಿರ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ಡಾಕ್ಟರ್ನ ಕೇಳಿದ್ದಕ್ಕೆ ಆಯಿಂಟ್ಮೆಂಟ್ ಕೊಟ್ಟರು. ಸೊ ಆಯಿಂಟ್ಮೆಂಟ್ ಹಚ್ಕೊಂಡೆ. ಏನಂತ ಹೇಳಿದ್ರೆ, ಆಯಿಂಟ್ಮೆಂಟ್ ಹಚ್ಕೊಂಡ್ಮೇಲೆ ಗುಳ್ಳೆಗಳೇನೋ ಕಮ್ಮಿ ಆಯಿತು, ಬಟ್ ಅದು ಬ್ಲ್ಯಾಕ್ ಮಾರ್ಕಾಗಿ ಉಳ್ಕೊಂತು. ಹಿಂಗೆ ಫೇಸ್ ಎಲ್ಲ ಹಾಗೆ ಆಗಿರೋದು, ಎಲ್ಲ ಬ್ಲ್ಯಾಕಾಗಿ ಉಳ್ಕೊಂಬಿಟ್ಟಿದೆ. ಸೊ ಅದ್ರ ಬದಲು ಗುಳ್ಳೆನೇ ಮೇಲಾಗ್ಬಿಟ್ರೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಸೊ ಆಯಿಂಟ್ಮೆಂಟ್ ಹಚ್ಕೊತಾ ಇದೆ, ಇವಾಗ ಹಚ್ಕೊತಾ ಇಲ್ಲ. ಅದು ಹಚ್ಕೊಂಡ್ರೆ ಇವಾಗಲೇ ಸ್ವಲ್ಪ ಹಬೆ ಥರ ಇದೆಯಾ ಶೆಕೆ, ಮತ್ತು ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಮತ್ತು ಆಯಿಲಿ ಅನಿಸುತ್ತೆ, ಮತ್ತು ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಹಚ್ಕೊತಾನೇ ಇಲ್ಲ. ಸೊ ಗುಳ್ಳೆಗಳು ಬಂದಿರೋದಕ್ಕೆ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್, ಹಾರ್ಮೋನಲ್ ಚೇಂಜಸ್ಸೇ ಕಾರಣ. ಸೊ ಇದು
ಏನಕ್ಕೆ ಪಿಂಪಲ್ ಬಂತು ಮತ್ತು ಏನಕ್ಕೆ ಮೂಗಿಷ್ಟು ದಪ್ಪವಾಗಿದೆ ಅಂತೇಳಿ ಉತ್ತರ. ಸೊ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮಧ್ಯಾಹ್ನದ ಲಂಚ್ ಟೈಮು. ಸೊ ಮಧ್ಯಾಹ್ನ ಆಗೋಗಿದೆ ಬರೋಷ್ಟರಲ್ಲಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಷ್ಟು ಲೇಟಾಗಿ ಹೋಗಿದೆ ಇವತ್ತು. 2:15 ಇವಾಗ ಟೈಮು. ಸೊ ಅದಕ್ಕೋಸ್ಕರ ಇವಾಗ ಲಂಚ್ ಟೈಮು. ಇದು ಬಂದು ಮೊಸರನ್ನ, ನನ್ನ ಫೇವ್ರೆಟು. ಇವತ್ತು ಬಸ್ರಿ ಬೈಕೆ ನನಗೆ. ನಾವು ಅಮ್ಮಂಗೆ ಕೇಳ್ತಾ ಇದ್ದೆ ನಾನು. ಸೊ ಕೇಳಿಬಿಟ್ಟು ಇವಾಗ ಮಾಡಿಕೊಟ್ಟಿದ್ದಾರೆ, ಇವಾಗ ತಿನ್ನಬೇಕು. ಕೆಲವೊಬ್ಬರಿಗೆ ಬಸ್ರಿ ಬೈಕೆ ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ನನಗೆ ಮೊಸರನ್ನ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸೊ ಇವತ್ತು ಕೇಳಿ ಅಮ್ಮ ಮಾಡಿಕೊಟ್ಟಿದ್ದಾರೆ, ಹೊಟ್ಟೆ ತುಂಬ ತಿನ್ನಬೇಕು ಇವತ್ತು. ಇದೇ ನನ್ನ ಮಧ್ಯಾಹ್ನದ ಲಂಚ್. ಮಧ್ಯಾಹ್ನ ಟೈಮ್ ಊಟ ಮಾಡ್ಬೇಕಾದ್ರೆ ಈ ಥರ ಟಿ ವಿ ಹಾಕ್ಕೊಂಡು ಊಟ ಮಾಡೋದು. ಅಂದರೆ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ ನೆನ್ನೆ ವೀಡಿಯೋದಲ್ಲಿ, ಬೀರೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ, ಜೋಡಿಸ್ತಾ ಇದ್ವಿ ಬಟ್ಟೆಗಳ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಸ್ವಲ್ಪ ಅಲೈನ್ಮೆಂಟ್ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಹೀಗಿದೆ, ಇದೇ ಸೇಮ್ ವೀಡಿಯೋನ ನಾನು 1 ಮಂತ್ ಆದಮೇಲೆ ಹಾಕ್ತೀನಿ. 1 ಮಂತ್ ಬೇಡ, 1 ವೀಕ್ ಆದಮೇಲೆ ಹಾಕ್ತೀನಿ. ಇದ್ರಂತ ಅಮ್ಮ ಬಟ್ಟೆಗಳು 1 ವೀಕ್ ಆದಮೇಲೆ ಇದ್ರದ್ದು ಅವಸ್ಥೆ ನೀವೇ ನೋಡ್ಕೋಬೋದು ಯಾವ ಥರ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇಷ್ಟು ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿದ್ದಾನೆ. 1 ತಿಂಗಳಾದಮೇಲೆ ತೋರಿಸ್ತೀನಿ ನೋಡಿ ನಿಮಗೇನೆ. ಮತ್ತು ಈ ಕಡೆ ಬೀರೋದು ಅಮ್ಮದು ಡೈಲಿ ವೇರ್ ಸ್ಯಾರಿಗಳಿವು. ಇದು ನಮ್ಮ ಹಸ್ಬೆಂಡ್ ಬಟ್ಟೆಗಳು. ಮತ್ತು ಮೇಲೆ ಇರೋದು ನಂದು ಸ್ವಲ್ಪ ಇದೆ ಅಷ್ಟೇ ಇಲ್ಲಿ, ಅಂದರೆ ಎಲ್ಲ ಇನ್ನೂ ಅಲ್ಲೇ ಇದೆ. ಇಲ್ಲದು ನಮ್ಮ ಅಪ್ಪದು ಮತ್ತು ಅಷ್ಟು ಸ್ವಲ್ಪ ಹಳೆ ಬ್ಲೌಸ್ಗಳು ಎಲ್ಲ ಇಟ್ಕೊಂಡಿದ್ದೀವಿ. ಇದೇ ನೆನ್ನೆ ಮಾಡಿರೋಂತಹ ಬಿಗ್ಗೆಸ್ಟ್ ಕೆಲಸ ಅಂತ ಹೇಳಿದ್ರೆ. ಎಷ್ಟಾದರೂ ಕ್ಲೀನ್ ಮಾಡಲಿ, ಎಷ್ಟು ಸರಿಯಾದರೂ ಜೋಡಿಸ್ಲಿ, ವಾರಕ್ಕೆ 1 ಟೈಮ್ ಕ್ಲೀನ್ ಮಾಡಬೇಕಾಗ್ತೈತೆ. ಯಾಕಂದರೆ ಅಷ್ಟು ಎಲ್ಲ ಗಬ್ಬೆದ್ದೋಗಿರ್ತೈತೆ ಎಲ್ಲ ಅಲೈನ್ಮೆಂಟ್ಸ್ ಎಲ್ಲನೂ. ನನ್ನ ತಮ್ಮ ಬಟ್ಟೆಗಳು ನಾನು 1 ವಾರ ಆದಮೇಲೆ ನಿಜವಾಗ್ಲೂ ವೀಡಿಯೋ ಮಾಡಾಕ್ತೀನಿ, ನೀವೇ ನೋಡಿ. ಎಷ್ಟು ಬಟ್ಟೆಗಳು ಸಾಮೆ. ನಾನು ಹೇಳ್ತಾ ಇದ್ದೀನಿ ತಾನೆ ಬೆಳಗ್ಗೆಂದ ನಾನೇ ಒಗಿತೀನಿ ಅಂತ. ನಾನು ಬೆಳಗ್ಗೆಂದ ಹೇಳ್ತಾನೆ ಇದ್ದೀನಿ ಒಗಿತೀನಿ ಅಂತ. ನಮ್ಮ ಪಾಪ ಬೇಡಮ್ಮ ನೀನು ಬೇಡ, ನಾನೇ ಒಕ್ಕೊತೀನಿ ಅಂತ ಹೇಳಿ ಪಾಪ ಪ್ರೀತಿ ಜಾಸ್ತಿ ಅಮ್ಮಗೆ, ಅದಕ್ಕೆ ನಾನೇ ಒಕ್ಕೊತೀನಿ ಅಂದರು. ಇಷ್ಟು ಬಟ್ಟೆ ಇಕ್ಕೊಂಡು ನೆಮ್ಮದಿಗೆ ಅಡ್ಕೆಲ್ಲ ಹಾಕ್ಕೊಂಡು ಕೂತಿರೋದು ನೋಡ್ರಿ. ಬಿಸಿಲು ಬರುತ್ತೆ, ಹಂಗೆ ಮೋಡ ಮುಚ್ಕೊತೈತೆ, ಹಂಗೆ ಮಳೆ ಬರ್ತೈತೆ. ಇವತ್ತು ಡಿಫ್ರೆಂಟಾಗಿ ಭಾಸ್ಕರು ತಗೊಂಡಿತ್ತಂತೆ, 1/2 kg ಆಯ್ತಂತೆ. ಅಲ್ಲಿಗೆ ಹೋಗಿದ್ದಕ್ಕೆ ಇದು ಏನು ಗಿಡ ಗೊತ್ತಾ? ಅವಕಾಡೋ ಗಿಡ. ಇದು ಹೆಸರು ಅಲ್ಲ ಬಟರ್ ಫ್ರೂಟ್ ತಾನೇಮ್ಮ. ಇದು ಬಟರ್ ಫ್ರೂಟ್ ಗಿಡ. ಬಟರ್ ಫ್ರೂಟ್ ತಿಂದ್ಬಿಟ್ಟು ಬೀಜನ ತಗೊಬಂದು ಇಲ್ಲಿ ಹಾಕಿದ್ರಿ. ಅಂದರೆ ನಮ್ಮಮ್ಮ ನೆಟ್ಟರು, ನಮ್ಮ ಮನೆಯವರು ಎತ್ಕೊಬಂದು ಕೊಟ್ಟರು. ನೆಟ್ಟದ ಮೇಲೆ ಇದು ಎಷ್ಟು ದಿನ ಆಯ್ತಮ್ಮ ಇಷ್ಟು ಬೆಳೆಯಾಗಿದೆ? 6 ತಿಂಗಳು ಆಗೈತೆ. ಇಷ್ಟೇ ಹೊತ್ತ ಬೆಳೆದಿರೋದು. ಇದು ದೊಡ್ಡ ಮರ ಆಗುತ್ತಂತೆ. ಇದು ನಮ್ಮ ಮನೆ ಹತ್ರ ಇರುವಂತಹ ಬಟರ್ ಫ್ರೂಟ್ ಗಿಡಗಳು. ಅಲ್ಲಿ ಕನಕಾಂಬರ ಗಿಡ ಐತೆ, ಅಲ್ಲೊಂದೆರಡು ಆಲೋವೆರಾ ಐತೆ, ಇಲ್ಲೊಂದೆರಡು ಆಲೋವೆರಾ ಐತೆ, ತುಳಸಿ ಐತೆ, ಪುದೀನ ಗಿಡ ಐತೆ. ಯಾಕೆ ಏನು ನಮ್ಮ ಮನೆ ಹತ್ರ ಎಷ್ಟೊಂದು ಗಿಡಗಳು ಐತೆ. ನಾವು ಎಷ್ಟು ಪರಿಸರ ಪ್ರೇಮಿಗಳಂತ ಗೊತ್ತಾಗೋದು ಬೇಡ ಜನಗಳಕ್ಕ. ಯಾವ ಪರಿಸರ ಪ್ರೇಮಿ ಅಲ್ಲ, ಪರಿಸರ ಪ್ರೇಮಿ. ನಮ್ಮಂಗೆ ಕನ್ನಡ ಸ್ಪಷ್ಟ ಮಾತಾಡೋಕ್ಕೆ ಬರಲ್ಲ. ತಮಿಳ್ ಮಾತಾಡಿ ಕನ್ನಡ ಮರ್ತೋಗೈತೆ ತಾನಮ್ಮ. ಆಫ್ರಿಕಾದಾಗ ಮಾತಾಡೋದು ಏನು ಭಾಷೆ ಅಂದ್ಕೊಂಡಿದ್ಯಾ? ಆಫ್ರಿಕಾ ಭಾಷೆ ಮಾತಾಡೋದು ಬೇಷನ್ ಐತೆ. ಸರ್ ಬೇಗ ಹೋಗ್ಬಿಡ್ಬಾಯೋ. ಇಂಥ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟು ಅವಳಮ್ಮ ನಮ್ಮನ್ನ. ಕರೆಕ್ಟ್ ಅಲ್ಲ, ನಾನೇ ಒಗೆದಿದ್ದು. ಇವಾಗ ಬಸ್ಸಾರು ಮಾಡೋಣ ಅಂತೇಳಿ ಸೊಪ್ಪು ತೊಳ್ಕೊತವ್ರೆ. ಅಷ್ಟು ಇಷ್ಟ ತಾನಮ್ಮ. ಅಲ್ಲಿಗೆ 2 ಸೇರ್ಕೊಂಡು ಮಾಡೋಣ ಸರ್ನಾ. ಅರ್ಧ ಮಾಡೋಣಮ್ಮ, ಒಬ್ಬಳೆ ಪೂರ್ತಿ ಮಾಡೋಕ್ಕೆ ಕಷ್ಟ ಆಗ್ತೈತೆ ಸರ್ನಾ. ದಂಟು ಸೊಪ್ಪು ಮತ್ತು ಸಿಲ್ಕೋರೆ ಸೊಪ್ಪು. ನಿಮ್ಮ ಮಕ್ಕಳೇ ಕಾಣಿಸ್ತಾ ಇಲ್ಲ. ಅಯ್ಯೋ ಅಲ್ಲ ಬಕ್ಕೊಂಡಿರೋದಕ್ಕೆ. ಇದೇನು ಹುರುಳಿ ತಾನೆ, ಹುರುಳಿ ಕಾಳು ಹಾಕ್ಬಿಟ್ಟು ದಂಟು ಸೊಪ್ಪು ಹಾಕ್ಬಿಟ್ಟು ಸಿಲ್ಕೋರೆ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಉದುರಿಸ್ಬಿಟ್ಟು ಬಸ್ಸಾರು ಮಾಡಿದ್ರೆ ಬಸ್ಸಾರು ರೆಡಿ. ಇದೇನು ಕಾಳು? ಅಯ್ಯೋ ಇದೇನು ಅಳಸಂದ್ರ ಹಾಕ್ತಿದ್ಯಾ? ಅಳಸಂದ್ರ ಕಾಳು. ಆಮೇಲೆ ಅಷ್ಟೇ
ಹೆಸ್ರು ಕಾಳು ಸ್ವಲ್ಪ ಹಾಕಮ್ಮ. ಹಾಕೇನೆ ಕುಂಬಳಕಾಯಿ ಐತೆ ನೋಡಮ್ಮ, ಏನು ಮಾಡಬೇಕು ಇವಾಗ? ಅದನ್ನು ಹಾಕು ಅಂತ. ಜಾಮೂನ್ ಇತ್ತು, ಜಾಮೂನನ್ನು ಮಾಡೋಕ್ಕಾಗಿಲ್ಲನಾ? ಅಯ್ಯೋ ಮಾಡೋಕ್ಕಾಗಿಲ್ಲಮ್ಮ, ಓದ್ತೀನಿ ಕೈ ಎರಡು ಬಿಡ್ಬೇ ಇಲ್ಲ ತಾಳು ನೀನು ಮರ್ದಾಕ್ತಿ ಮುದ್ದು ಕೊಡ್ತೀನಿ ಆಮೇಲೆ ನಾನು ಮಾಡ. ಇದನ್ನೇನಂತಾರೆ ಮಾಟೋದು ಅಂತ ಅರ್ಥನಮ್ಮ. ಎಲ್ಲ ಕೇರೋದು ಕೇರದ ಅಯ್ಯಯ್ಯೋ, ಮಾರೋದಕ್ಕೂ ಮಾಟೋದಕ್ಕೂ ಕೇರೋದಕ್ಕೂ ಡಿಫ್ರೆನ್ಸ್ ಇಲ್ಲ. ಅಮ್ಮ ಹಣೆಗೊಂದು ಬಟ್ಟಿಕ್ಕಮ್ಮ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾರು? ನೀನೆ. ನಾನೆಲ್ಲ ಹುಳ್ಳಿ ಕಾಳು ಬಂದೆ. ಹುಳ್ಳಿ ಕಾಳು ಬಟ್ಟಿಕ್ತೀಯಾ? ನಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಡೀಪಾಗಿ ಆಯ್ತವಳೆ ಅಂತ ಕಣ್ಗಳು ನೋಡ್ರಿ. ಎತ್ತು ಎತ್ತಲೆ ಮರ ತಗೊಳ್ದತ್ತು ಹೋಗತ್ತೆ. ಸರಿ ಇದು ತಪ್ಪಾದ ಮಾತುಗಳಮ್ಮ, ಹಿಂಗೆಲ್ಲ ಮಾತಾಡಬೇಡ. ನಾನು ಹಿಡ್ಕೊಂಡು ಮನಿಕೆ ಪಾಕು ಕೋಡೆ ಹಿಡ್ಕೊಂಡು ಎಷ್ಟು ಕಷ್ಟ ಗೊತ್ತಾ, ಒಂದು ವಿಡಿಯೋ ಹಿಡ್ಕೊಂಡು ನಿನ್ನ ಹಿಂಗೆ ಝೂಮ್ ಹಾಕಿ ವಿಡಿಯೋ ಮಾಡಿ. ಯಾವಳು ಹೇಳ್ತೀನಿ ನಿಂಗೆ? ನನಗೆ ವಿಡಿಯೋ ಬೇಕಲ್ಲ, ನನಗೆ ಕಂಟೆಂಟ್ ಬೇಕು. ಅದನ್ನ ಎತ್ತಿ ಎಡಿಟ್ ಮಾಡಿ ಬೇಡ ಹಂಗೆ ಮಾಡಿಗೆ ಅದನ್ನ ಯೂಟ್ಯೂಬಲ್ಲ ಸರಿಯಾದ ಟೈಮ್ಗೆ ಹಾಕಿ ಅದು ವ್ಯೂಸ್ ಬರಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ತಲೆ ಸುತ್ತ ಬಂದು ಬಿದ್ದು ಎಷ್ಟೈತೆ. ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅನ್ಕೊಂಬಿಟ್ಟಿದೀಯಾ? ಇವ್ರು ಮಾಡೋದು ಹಾಕೋದು ಇಷ್ಟು ದಿನ ನಾನು ಮಾಡ್ತಾ ಇದ್ದೆ. ಎಷ್ಟು ನಮ್ಮ ಅಮ್ಮನ ನನಗೆ ಎಷ್ಟು ಬೇಜಾರು ಮಾಡ್ತಾಳೆ ಅಂದರೆ ತುಂಬ ಇನ್ಸಲ್ಟ್ ಆಗ್ತೈತಮ್ಮ ನಂಗೆ. ಮಾಡೋವಾಗ ನಾನು ಕೈ ಕಾಲಕ್ಕೆ ಸಿಗ್ತಾ ಇರ್ತೀನಲ್ಲ ಅದಕ್ಕೆ ಏನೋ ಯಾರೋ ಮಾಡೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾಳೆ ನಮ್ಮ ಅಮ್ಮನೇ. ಹಿಂಗೆ ಅನ್ಬೇಕಾರೆ ನಾನು ಯೂಟ್ಯೂಬಿಗೆ ಇನ್ನೆಷ್ಟು ಜನ ಏನು ಅನ್ಬೇಡ, ಆದ್ರೂ ಪರವಾಗಿಲ್ಲ ನಾನು ವಿಡಿಯೋ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಏನೆಲ್ಲ ವ್ಲಾಗ್ ಅಂದರೆ ನಾನೇನು ಹೇಳಿದ್ದೀನಿ ಗೊತ್ತಾ, ನಾನೇ ಮಾಡ್ತೀನಿ ಅದನ್ನ ಹಾಕ್ತೀನಿ ಅಂತ ಹೇಳಿಲ್ಲ. ನನ್ನ ಲೈಫಲ್ಲಿ ನನ್ನ ದಿನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ವಿಡಿಯೋ ಮಾಡಿದ್ರೆ ಹೋಗಲಿ, ನಮ್ಮನ್ನ ಅಡುಗೆ ಮಾಡ್ತಾ ಇದ್ರೆ ಹೆಲ್ಪ್ ಮಾಡ್ತೀನಿ, ಜೊತೆ ಆಡ್ತಿರ್ತೀನಿ ತಾನೆಮ್ಮ. ಇದು ನಮ್ಮ ಕಿಚನ್, ಚಿಕನ್ ಕಿಚನ್. ನಮ್ಮ ಕಿಚನ್ ಇದು. ಉಪ್ಪು ಹಾಕ್ಬಿಟ್ಟು ನೋಡಮ್ಮ, ಹಂಗೆ ಫಸ್ಟ್ ಕೊಡಮ್ಮ, ಸೆಲ್ಫಿ ತೆಗಿತೀನಿ. ಕಾಣಿಸ್ತಾ ಇಲ್ಲ, ಆ ಕಡೆಯಿಂದ ತೆಗಿರಿ, ಚೆನ್ನಾಗಿದೆ. ಅಮ್ಮ ಈ ಕಡೆ ನೋಡ, ಮುಂದೆ ಒಂದು ಸರಿ ಪ್ಲೀಸ್ 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 ಫೋಟೋ ತೆಗಿತೀನಿ ನೋಡ. ಉಪ್ಪು ನೀರು ಅಂದರೆ ಬಸ್ಸಾರು, ಬಸ್ಸಾರು ಅಂತ ಹೇಳಿದ್ರೆ ಉಪ್ಸಾರು. ಅಮ್ಮ ಫೋನ್ ಬೀಳ್ತೈತೆ ಇವಾಗ. ಇವತ್ತು ನಮ್ಮ ಮನೇಲಿ ಬಸ್ಸಾರು ಮುದ್ದೆ. ಬಮ್ಮ ನಾವು ವ್ಲಾಗ್ ಮಾಡೋಣ. ಇವತ್ತು ವ್ಲಾಗ್ ಮಾಡ್ತಾ ಇರೋದು ನಾನು ಮತ್ತು ನಮ್ಮ ಅಮ್ಮ. ನಮ್ಮ ಮನೆ ಅಡುಗೆ ಮನೆ ಇದು. ಎಲ್ಲ ನೋಡಿದ್ದಾರೆ ನನ್ನ ಯೂಟ್ಯೂಬಲ್ಲಿ. ನನ್ನ ಏನು ವಿಡಿಯೋ ಹಾಕಿರೋದು ಹೋಮ್ ಟೂರ್ ಹಾಕಿದ್ದೀನಿ, ನನ್ನ ಮನೆ ಪೂರ್ತಿ ತೋರಿಸಿದ್ದೀನಿ ವಿಡಿಯೋ. ಯಾರಾದರೂ ಆ ವಿಡಿಯೋ ನೋಡದೇ ಇದ್ದರೆ ಆ ವಿಡಿಯೋ ನೋಡ್ಕೊಂಬನ್ನಿ. ಕತ್ತತ್ರ ಫುಲ್ಲು ಏನಮ್ಮ ಇದು ಬ್ಲ್ಯಾಕ್ ಆಗಿಬಿಟ್ಟೈತೆ. ಪ್ರೆಗ್ನೆಂಟ್ ಆದಮೇಲೆ ಪಾಪುಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋದೈತೆ ಅಂತಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಪ್ಪ. ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ಗುಳ್ಳೆಗಳು ಬಂದಿದೆ, ಮೂಗು ದಪ್ಪ ಆಗಿದೆ, ವೆಯ್ಟ್ ಜಾಸ್ತಿ ಹಾಕಿದ್ದೀನಿ. ಎಷ್ಟೆಲ್ಲ ಚೇಂಜಸ್ ಆಗುತ್ತೆ. ಇದು ಎಲ್ಲರ ತಾಯಿ ಅಂದಿರೂ ಏನು ಫೀಲ್ ಮಾಡಿರ್ತಾರೆ. ಸೊ ನಾನೇನು ಸ್ಪೆಷಲ್ ಏನಲ್ಲ ಹಂಗಂತ ನಾನು ಹೇಳೋದು ಇಲ್ಲ. ಆಮೇಲೆ ನೀನು ದಪ್ಪ ಆಗಿದ್ದಮ್ಮ? ಎಷ್ಟು ಕೆ ಜಿ ದಪ್ಪ ಆಗಿದೆ? ನಾನು 10 kg ಜಾಸ್ತಿ ಆಗಿದ್ದೀನಮ್ಮ 9 ತಿಂಗಳಲ್ಲಿ. ಸೊಪ್ಪು ಬೆಂದೈತೆ. ಆಮೇಲೆ ಖಾರಕ್ಕೆ ಅಂದರೆ ಉಪ್ಪು ನೀರ್ಗ ಅಂದರೆ ಬಸ್ಸಾರ್ಗ ಖಾರ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡೋಳೆ ತಾನೆಮ್ಮ. ನನಗೆ ಸೊಪ್ಪು ಬೇಯಿಸಿರ್ತಾರಲ್ಲ ಉಪ್ಪು ಹಾಕ್ದಿರಾ, ಅದು ಉಪ್ಪಾಕಿ ಬೇಯಿಸಿರ್ತಾರಲ್ಲ, ಒಗ್ಗರಣೆ ಹಾಕಿದ ಮುಂಚೆ ನಂಗೆ ತಿನ್ನೋಕೆ ಇಷ್ಟ ತಾನೆಮ್ಮ. ಯಾವಾಗೂ ಸ್ವಲ್ಪ ಎತ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ನಿಂಗೆ ಹೆಲ್ಪ್ ಮಾಡಿದ್ನಲ್ಲ, ಏನು ಹೆಲ್ಪ್ ಮಾಡಿದೆ ಅಮ್ಮ? ಹೆಂಗೆ ನಾನು ಬೆಳ್ಳುಳ್ಳಿ ಸುಲ್ಕೊಟ್ಟಿದ್ದೀನಿ, ನಾವು ಅಮ್ಮಂಗೆ ಹೆಲ್ಪ್ ಮಾಡಿದ್ದೀನಿ. ಅದಕ್ಕೆ ಇನ್ನೊಂದೇನೋ ಮಾಡಿದೆ. ಏನು ಮಾಡಿದ್ದು? ಇನ್ನೇನು ಮಾಡಲಿಲ್ಲ ಅಷ್ಟೇ. ಆಮೇಲೆ ಟೀ 1 ಲೋಟ ಕುಡಿದ್ಬಿಟ್ಟು ಆಮೇಲೆ ಓಲ್ ಗ್ರೇನ್ ಬ್ರೆಡ್, ಏನದು ಗೋಧಿ ಬ್ರೆಡ್ ತಿಂದೆ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಫ್ಯಾಟ್ ಫ್ರೀ, ಶುಗರ್ ಫ್ರೀ, ಏನೂ ಇಲ್ಲ, ಒಳ್ಳೇದದು ತಾನೆಮ್ಮ. ಇವಾಗ ಖಾರ ರುಬ್ಕೊಂಡು ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಕಾಯಿ ಹಾಕಿಟ್ರೆ ಬಸ್ಸಾರು ರೆಡಿ. ಸೊ ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ. ಸೊ ಆ ವಿಡಿಯೋದಲ್ಲಿ ಲಿಂಕ್ ನಾನು ಮೇಲೆ ಕೊಡ್ತೀನಿ. ಸೊ ಅದನ್ನ ವಿಡಿಯೋ ನೋಡ್ಕೊಂಡು ನೀವು ಕೂಡ ಕಲ್ತ್ಕೊಂಡು ಮಾಡ್ಕೊಂಡು ತಿನ್ನಿ.
ಕತ್ಮೇಲೆ ಹಾಕೊಂಡು ಕುತ್ಕೊಂಡು ರಿಲ್ಯಾಕ್ಸಾಗಿ ಅಡುಗೆ ಮಾಡ್ತಾರೆ. ಅಮ್ಮ ನಿನ್ನ ಸವಿರುಚಿ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋಗಿ ಬಂದಿದ್ದೀನಿ. ನಿನ್ನ ಅನಿಸಿಕೆ ಅನಿಸಿಕೆ ಹೋಗಿ ಬಂದಿದ್ದೀನಿ. ಯಾವಾಗ ಹೋಗಿದ್ಯಾ? ನೀನು ಸಾಮೆ ಸವಿರುಚಿ ಕಾರ್ಯಕ್ರಮ ಇದು ಬಸ್ಸಾರ್ಗೆ ಖಾರ, ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ, ಸಾಂಬಾರು ಪುಡಿ, ಸೊಪ್ಪು ಇಷ್ಟ ಹಾಕಿ ರುಬ್ಬಿದ್ರೆ ಖಾರ ರೆಡಿ. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ರೆ ಸೊಪ್ಪು ರೆಡಿ. ಯಾಕಮ್ಮ? ನಗಿಬೇಕು, ಜನ ನಮ್ಮನ್ನು ನೋಡಿ ನಗಿಬೇಕು, ಖುಷಿ ಪಡಬೇಕು. ನಕ್ಕಷ್ಟು ಆಯಸ್ ಜಾಸ್ತಿ ಆಗ್ತಿದೆ ಮನುಷ್ಯನಿಗೆ. ನಮ್ಮಿಂದ 4 ಜನ ಬದುಕ್ತಾರೆ ಅಂದರೆ ಖುಷಿ ಪಡಬೇಕು. ಏನು ಹೇಳ್ತೀಯಮ್ಮ? ಸೊಪ್ಪು ಸಾಸಿವೆ ಹಾಕ್ತಾರೆ ಅನ್ನೋದಕ್ಕೆ ಸೊಪ್ಪು ಹಂಗಿದ್ರೆ ಒಗ್ಗರಣೆ ಹಾಕೋದು. ನಂಗೆ ಸ್ವಲ್ಪ ಸೊಪ್ಪು ಕೊಡು. ತಗೋ, ಸ್ವಲ್ಪ ಸೊಪ್ಪು, ಸ್ವಲ್ಪ ಕಾಳು. ಹೋಗಮ್ಮ. ದಿಸ್ ಈಸ್ ಫಾರ್ ಮೀ ಡೇ ಇನ್ ಮೈ ಅಮ್ಮ ಲೈಫ್ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೀವನದಲ್ಲಿ ದಿನ ಹೆಂಗಿರುತ್ತೆ ಅಂತ ಹೇಳಿ ಇವತ್ತು ನಮ್ಗೆ ಲಾಗ್ ಆಗಿರ್ತೈತೆ. ಅರ್ಧ ಆಗೈತೆ, ಅರ್ಧ ಆಗಿದೆ. ಓಹೋ, ನಾನು ಡೇ ಇನ್ ಮೈ ಲೈಫ್ ನಾನು ಏನೇನು ಮಾಡ್ತೀನಿ ಅಂತ ತೋರಿಸೋಣ ಅಂದ್ಕೊಂಡೆ. ಆದರೆ ನಮ್ಮಮ್ಮ ನಾನು ಮರ್ಯಾದೆ ಕಳೆದ್ಬಿಟ್ಟು ನಾನೆಲ್ಲ ಮಾಡ್ತಾಯಿದ್ದೀನಿ, ವಿಡಿಯೋ ಅಂತ ನೀನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸಂಪಾದನೆ ಮಾಡಿಗೆ ಅಂತ ಉಗ್ದಂಗೆ ಇತ್ತು. ಇವಾಗ ನಮ್ಮಮ್ಮ ನನಗೆ ಹೇಳಿದ್ರೆ ದೋಸೆಗೆ ಹಿಟ್ಟು ರುಬ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಪ್ರಿಪೇರ್ ಅಡಿಕೆಲೆಲ್ಲ ಹಾಕ್ಕೊಂಡು ಆಮೇಲೆ ಇದು ಮಾಡ್ತಾರೆ. ಸೊ ಇದು ಡೇ ಇನ್ ಮೈ ಲೈಫಾ, ಡೇ ಇನ್ ಮೈ ಅಮ್ಮ ಲೈಫಾ? ನೀವೇ ವಿಡಿಯೋನ ಕೊನೆವರೆಗೂ ನೋಡ್ತೀರಲ್ಲ, ನೀವು ಏನಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ. ಬಾಬಾ ಪರ್ಫೆಕ್ಟ್. ಸೊಪ್ಪು ಒಗ್ಗರಣೆ ಹಾಕಿ ಮುಚ್ಚಿಟ್ಟಿದ್ದಾರೆ, ಸೊಪ್ಪು ರೆಡಿ ಇದೆ. ಆಮೇಲೆ ಮುದ್ದೆನೂ ರೆಡಿ ಇದೆ. ನಮ್ಮಪ್ಪ ಜಾಮೂನ್ ತಗೊಬಂದಿದ್ದಾರೆ. ಜಾಮೂನ್ ನನಗೆ 1, ನಮ್ಮಮ್ಮಗೆ 2. ಇದೊಂದು ಡೈಲಾಗ್ ಕಲ್ತ್ಕೊಬಿಟ್ಟು ಅಮ್ಮನ ಹಿಡಿಯೋಕತ್ತೆ ಇಲ್ಲಪ್ಪ. ಇದೊಂದು ಡೈಲಾಗ್ ಹಿಡ್ಕೊಂಡು ಬಿಡುವೇ ಇಲ್ಲ ಅಮ್ಮ. ಬಸ್ಸಾರು ಸೊಪ್ಪು ನೋಡಿ. ದೋಸೆಗೆಲ್ಲ ರುಬ್ಬಿಕೈತಿ. ನಾಳೆ ದೋಸೆಗೆ ಊರಿಕ್ಕಿದ್ದು. ನೀರು ಹಿಡ್ಕೊ ಕುಡಿಯಕ. ದೋಸೆ ತಿನ್ಬೇಕಂತ ಅನ್ನಿಸ್ತು, ಅದಕ್ಕೆ. ಒಂದು ಮುದ್ದೆ ಬಸ್ಸಾರು ಮತ್ತು ಸ್ವಲ್ಪ ಸೊಪ್ಪು ಇಬ್ಬರಿಗೆ. ಇವರು ಮತ್ತು ನಾನಿಬ್ಬರು ಒಟ್ಟಿಗೆ ತಿನ್ನೋದು ಊಟ. ಚೊಂಬು ನೀರು. ಊಟ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಒಂದು 30 ನಿಮಿಷ ವಾಕ್ ಮಾಡಿಬಿಟ್ಟು, ಸೊ ಇವಾಗ ಕರೆಕ್ಟಾಗಿ 9 ಗಂಟೆ. ಇದೇನಂತ ಹೇಳಿದ್ರೆ ಜೀರಿಗೆ ಕಷಾಯ. ಸೊ 1.5 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಲೈಟಾಗಿ ಬೆಲ್ಲದ ಬದಲು ಸಕ್ಕರೆನ ಹಾಕಿದೆ. ಇಲ್ಲಾಂದರೆ ಸುದ್ರಾಮ್ ಕುಡಿಯೋಕ್ಕಾಗಲ್ಲ, ಬೆಲ್ಲ ಬೇರೆ ಇರಲಿಲ್ಲ. ಸರಿ, ಓಕೆ, ಸಕ್ಕರೆನ ಹಾಗೆ ಕುದಿಸ್ಕೊಳ್ಳೋಣ ಅಂತ ಕುದಿಸ್ಕೊಂಡಿದ್ದೀನಿ. ಸೊ 1.5 ಗ್ಲಾಸ್ ನೀರು ಹಾಕಿದೆ. 1 ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿ ಬಂದಿದೆ, ಮತ್ತು ಕಲರ್ ಕೂಡ ಚೆನ್ನಾಗಿ ಬಿಟ್ಟಿದೆ. ಸೊ ಇವಾಗ ಇದನ್ನು ಕುಡಿಬೇಕು. ಬಿಸಿನೀರು ಕುಡಿತಿದ್ರೆ ಇವಾಗ ಒಂದು 2-3 ಡೇಸಿಂದ ಜೀರಿಗೆ ಕಷಾಯ ಕುಡಿತಾಯಿದ್ದೀನಿ. ದಿನಕ್ಕೆ 2 ಸರಿ 3 ಸರಿ ಕುಡಿ ಅಂತ ಅಮ್ಮ ಹೇಳಿದರು. ಬಟ್ ಇವತ್ತು ಇದೇ ಫಸ್ಟ್ ಟೈಮ್, ಅಂದರೆ ಬೆಳಗ್ಗೆಯಿಂದ ಕುಡ್ದೇ ಇಲ್ಲ, ಇವಾಗ ಕುಡಿತಿರೋದು. ಸೊ ದಿನವೂ 2-3 ಟೈಮ್ ಕುಡಿಬೇಕು. ಸೊ ಜೀರಿಗೆ ಕಷಾಯ ಏನಕ್ಕೆ ಕುಡಿತಾರೆ ಅಂತ ನಮ್ಮಮ್ಮ ಹೇಳಿದ್ದಾರೆ. ಅದನ್ನು ನಾನು ಯಾವಾಗಾದ್ರೂ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ 2 ಗಂಟೆಯಿಂದ ಸ್ಟಾರ್ಟಾಗಿ 9 ಗಂಟೆವರೆಗೂ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಬಿಸಿ ಆರೋಗುತ್ತೆ, ಹೋಗಬೇಕು. ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಮತ್ತಷ್ಟು ಮೋಟಿವೇಟ್ ಸಿಗುತ್ತೆ, ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.